ವೀಕ್ 52 ಅಂದರೆ ವಾರ 52ರ ಟಿ ವಿ ರೇಟಿಂಗ್ಸ್ಗಳನ್ನು ನಾನು ಹೇಳೋಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದು 2023ರ ಕೊನೆಯ ವಾರದಲ್ಲಿ ಟೆಲಿಕಾಸ್ಟ್ ಆದಂಥ ಧಾರಾವಾಹಿಗಳು ಹಾಗೂ ರಿಯಾಲಿಟಿ ಶೋಗಳ TRP ಆಗಿರುತ್ತದೆ. ಅದರಲ್ಲಿ ಟಾಪ್ 10 ಶೋಸ್ಗಳು ಹಾಗೂ ಧಾರಾವಾಹಿಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. 10ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಬೃಂದಾವನ ಧಾರಾವಾಹಿ. ಮೊದಲ ಬಾರಿಗೆ ಟಾಪ್ 10 ಸ್ಥಾನಕ್ಕೆ ಬೃಂದಾವನ ಎಂಟ್ರಿ ಕೊಟ್ಟಿದೆ. 6 TRPಯನ್ನು ತಗೊಂಡಿದೆ. ಇನ್ನು 9ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಯಾದಂಥ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದೆ 6.5 ರೇಟಿಂಗ್ಸ್ನೊಂದಿಗೆ. 8ನೇ ಸ್ಥಾನದಲ್ಲಿದೆ ಸತ್ಯ ಧಾರಾವಾಹಿ 6.8 ರೇಟಿಂಗ್ಸ್ನೊಂದಿಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂಥದ್ದು. ಇನ್ನು 7ನೇ ಸ್ಥಾನದಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಸೂಪರ್ ಹಿಟ್ ಶೋ ಆದಂಥ ಬಿಗ್ ಬಾಸ್ ಕನ್ನಡ 6.8 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡದ ರೇಟಿಂಗ್ಸ್ ಏನಕ್ಕೆ ಆಗ್ತಾ ಇದ್ದೀನಿ ಅಂದರೆ ಇದು ವಾರದಲ್ಲಿ ಪ್ರಸಾರವಾಗುವಂಥ ಎಪಿಸೋಡ್ಸ್ಗಳ ರೇಟಿಂಗ್ಸ್ ಆಗಿದೆ. ವಾರಾಂತ್ಯದ್ದು ಇಲ್ಲ ಹಾಕ್ತಾ ಇಲ್ಲ ನಾನು. ಇನ್ನು 6th ಪ್ಲೇಸ್ನಲ್ಲಿದೆ ಗಟ್ಟಿಮೇಳ ಧಾರಾವಾಹಿ ಜಿ ಕನ್ನಡ ವಾಹಿನಿಯದ್ದು 7.0 ರೇಟಿಂಗ್ಸ್ನೊಂದಿಗೆ. ಇದಾಗಿತ್ತು ಟಾಪ್ 4. ಇನ್ನು ವೀಕ್ಷಕರೇ, ಟಾಪ್ 5 ಧಾರಾವಾಹಿಗಳು ಯಾವುದು ಅಂತ ನೋಡೋದಕ್ಕೂ ಮುಂಚೆ ಈ ರೀತಿಯ ವಾರದಲ್ಲಿ ಪ್ರತಿ ವಾರವೂ ರೇಟಿಂಗ್ಸ್ಗಳನ್ನು ನೀವು ಪಡೆಯಬೇಕು, ನಿಮಗೆ ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಅತಿ ಹೆಚ್ಚು ಲೈಕ್ ಬಂದರೆ ನಾನು ಮತ್ತೊಮ್ಮೆ ಮುಂದಿನ ವಾರ ಟಾಪ್ 20 ಧಾರಾವಾಹಿಗಳ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ವೀಕ್ಷಕರೇ, ಅಷ್ಟೇ ಅಲ್ಲದೆ ನಮ್ಮ ವಾಹಿನಿಯನ್ನು ಸಪೋರ್ಟ್ ಮಾಡೋದಕ್ಕೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ನಾವು ಹಾಕುವ ಎಲ್ಲ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀವು ಪಡೆಯಬಹುದು. ಹಾಗಾದರೆ ವೀಕ್ಷಕರೇ, ಟಾಪ್ 5 ಧಾರಾವಾಹಿಗಳು ಯಾವುದು ಅಂತ ನೋಡ್ಕೊಂಬರೋದಾದರೆ 5ನೇ ಸ್ಥಾನದಲ್ಲಿದೆ ಜಿ ಕನ್ನಡ ವಾಹಿನಿಯ ಸೀತಾರಾಮ ಧಾರಾವಾಹಿ 7.1 ರೇಟಿಂಗ್ಸ್ನೊಂದಿಗೆ. ಇನ್ನು 4ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ, ಅದು ಕೂಡ 7.1 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಲಕ್ಷ್ಮೀ ಬಾರಮ್ಮ ಈ ವಾರದ ಕಲರ್ಸ್ ಕನ್ನಡದ ನಂಬರ್ 1 ಧಾರಾವಾಹಿ ಆಗಿದೆ. ಇನ್ನು 3ನೇ ಸ್ಥಾನದಲ್ಲಿದೆ ಜಿ ಕನ್ನಡ ವಾಹಿನಿಯ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ 7.2 ರೇಟಿಂಗ್ಸ್ನೊಂದಿಗೆ. 2ನೇ ಸ್ಥಾನದಲ್ಲಿದೆ ಅಮೃತಧಾರ ಧಾರಾವಾಹಿ ಜಿ ಕನ್ನಡ ವಾಹಿನಿಯದ್ದು 8.5 ರೇಟಿಂಗ್ಸ್ನೊಂದಿಗೆ. ಹಾಗೂ 1ನೇ ಸ್ಥಾನದಲ್ಲಿದೆ ಪುಟ್ಟಕ್ಕನ ಮಕ್ಕಳು 9.8 ರೇಟಿಂಗ್ಸ್ನೊಂದಿಗೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ಅಂದರೆ 2023ರ ಕೊನೆಯ ವಾರದ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ಗಳು. ಇದರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದಾದ್ರೂ ಧಾರಾವಾಹಿಯ ರೇಟಿಂಗ್ಸ್ ನಿಮಗೆ ತಿಳ್ಕೋಬೇಕು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹ್ಯಾಶ್ಟ್ಯಾಗ್ ಒತ್ತಿ ಆಸ್ಕ್ ಸ್ಯಾಂಡಲ್ವುಡ್ ಪೋಸ್ಟ್ ಅಂತ ಟೈಪ್ ಮಾಡಿ, ಅದರ ಜೊತೆಗೆ ನಿಮ್ಮ ಇಷ್ಟವಾದ ಧಾರಾವಾಹಿ ಯಾವುದರ ಒಂದು ರೇಟಿಂಗ್ಸ್ ತಿಳ್ಕೋಬೇಕು ಅದನ್ನು ಹೆಸರನ್ನು ಬರೆದ್ಬಿಟ್ಟು ರೇಟಿಂಗ್ಸ್ ಎಷ್ಟು ಅಂತ ಕೇಳಿ ನಾವು ನಿಮಗೆ ಉತ್ತರ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಹೊಸ ವಿಡಿಯೋ ಆಗಿದೆ. ಇನ್ನು ಮುಂದಿನ ವಾರ ಕೂಡ ಇದೇ ರೀತಿಯ ವಿಡಿಯೋ ಬರಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.